ಒಬ್ರು ಲೇಡಿ ಕೇಳಿದ್ರು, ನನ್ನ ಆರ್ಮ್ಸ್ ತುಂಬಾ ಫ್ಲಾಪಿ ಆಗಿದೆ, ಅದನ್ನ ರಿಡ್ಯೂಸ್ ಮಾಡಬೇಕು, ಏನ್ ಮಾಡಬೇಕು ಅಂತ ಕೇಳಿದ್ರು. ನಾರ್ಮಲ್ ವರ್ಕೌಟ್ ಡಯಟ್ ಮಾಡಿ ಓವರ್ ಆಲ್ ಬಾಡಿ ಫ್ಯಾಟ್ ವೆಯ್ಟ್ ನ ರಿಡ್ಯೂಸ್ ಮಾಡಿದ್ರೆ ಅದು ಕೂಡ ರಿಡ್ಯೂಸ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ಏನು ಎಕ್ಸರ್ಸೈಸ್ ಆಗ್ಲಿ ಏನಾದ್ರು ಫುಡ್ ತಿನ್ನೋದ್ರಿಂದ ಆಗುತ್ತಾ ಅಂತ ಕೇಳಿದ್ರು. ಖಂಡಿತ ಆಗಲ್ಲ. ನಮ್ಮ ಬಾಡಿ, ನಮ್ಮ ಫಿಸಿಯಾಲಜಿ ಇರೋದೇ ಹಾಗೆ. ಸಮುದ್ರದಲ್ಲಿ ಒಂದೇ ಸೈಡ್ ನೀರ್ನ ಎತ್ತಿ ಹಾಕಕ್ಕಾಗಲ್ಲ, ಒಂದೇ ಕಡೆ ಹಳ್ಳ ಕ್ರಿಯೇಟ್ ಮಾಡಕ್ಕಾಗಲ್ಲ. ಒಂದ್ ಕಡೆ ಎತ್ತಿದ್ರೆ ಓವರ್ ಆಲ್ ಆಗಿ ಆ ಲೆವೆಲ್ಸ್ ಡ್ರಾಪ್ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಬಾಡಿ ಫ್ಯಾಟ್ ಸಹ ಇದು ಪ್ರಕೃತಿಯ ಸೃಷ್ಟಿ, ಏನೂ ಮಾಡಕ್ಕಾಗಲ್ಲ ಅಂತ ಅಂದೆ. ಅದಕ್ಕೆ ಅವರು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿದ್ರೆ ಸರ್ಟೈನ್ ತರಕಾರಿ ನಮ್ಮ ಡಯಟ್ ಇಂದ ಎಲಿಮಿನೇಟ್ ಮಾಡೋದ್ರಿಂದ, ಯಾವ್ದೋ ಒಂದು ಸ್ಪೆಸಿಫಿಕ್ ವರ್ಕೌಟ್ ಮಾಡೋದ್ರಿಂದ ರಿಡ್ಯೂಸ್ ಆಗುತ್ತೆ ಅಂತ ನೋಡಿದೆ ಅಂತ ಅಂದ್ರು. ಅದು ಕೇವಲ ವ್ಯೂಸ್ ಲೈಕ್ಸ್ಗೆ ಜಾಸ್ತಿ ದುಡ್ಡು ಮಾಡಕ್ಕೋಸ್ಕರ ಆ ರೀತಿ ಫೇಕ್ ಕಂಟೆಂಟ್ ನ ಅಪ್ಲೋಡ್ ಮಾಡ್ತಾರೆ. ನಾನು ಜೆನ್ಯೂನ್ ಆಗಿ ಓವರ್ ಆಲ್ ಎಕ್ಸರ್ಸೈಸ್ ಮಾಡಿ ಡಯಟ್ ಮಾಡಿ ಬಾಡಿ ಫ್ಯಾಟ್ ರಿಡ್ಯೂಸ್ ಮಾಡಿ ಅಂದ್ರೆ ಅದೇನು ಇಂಟ್ರೆಸ್ಟಿಂಗ್ ಅನ್ಸಲ್ಲ, ಅದನ್ನ ತುಂಬಾ ಜನ ನೋಡಲ್ಲ. ಸೊ ಆ ಕಾರಣದಿಂದ ಆ ರೀತಿ ಫೇಕ್ ಇನ್ಫಾರ್ಮೇಶನ್ ಫಾಲೋ ಮಾಡಿ ನಾನು ಎಲ್ಲಾ ಪ್ರಯತ್ನ ಮಾಡಿದೆ, ಹಂಗೂ ರಿಸಲ್ಟ್ಸ್ ಬರ್ತಿಲ್ಲ ಅಂತ ಬ್ಲೇಮ್ ಮಾಡಕ್ ಹೋಗ್ಬೇಡಿ. ನಾವು ಜೆನ್ಯೂನ್ ಫಿಟ್ನೆಸ್ ಕಂಟೆಂಟ್ ನ ಕೊಡ್ತೀವಿ. ನಮ್ಗೆ ವ್ಯೂಸ್ ಇಂಪಾರ್ಟೆಂಟು ಅಲ್ಲ, ಲೈಕ್ಸ್ ಇಂಪಾರ್ಟೆಂಟು ಅಲ್ಲ, ಅಥವಾ ಅದರಿಂದ ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶನೂ ಇಲ್ಲ. 10 ವ್ಯೂಸ್ ಬರಲಿ, 2 ಲೈಕ್ಸ್ ಬರಲಿ, ನಮ್ಮ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರುತ್ತೆ. ನಿಮ್ಗೆ ವರ್ಕ್ ಆಗೋ ಇನ್ಫಾರ್ಮೇಶನ್ ಮಾತ್ರ ನಾವು ತಿಳಿಸ್ಕೊಡ್ತೀವಿ. ಸೊ ಫಾಲೋ ಮಾಡೋದನ್ನ ಮರಿಬೇಡಿ, ಜೊತೆಗೆ ನಿಮ್ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ.